ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೆನ್ನೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಮನೆ ತುಂಬ ಗಲಾಟೆ. ಸೊ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ನೆನ್ನೆ ಫಂಕ್ಷನ್ ಅಂತೂ ಸೂಪರ್ ಡೂಪರ್ ಆಗಾಯಿತು. ಇವತ್ತು ಬೆಳಗ್ಗೆಯಿಂದನೂ ಎಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿ ಹರಟೆ ಹೊಡ್ಕೊಂಡು ಕೂತಿದ್ವಿ. ಇವಾಗ ಮಕ್ಕಳೆಲ್ಲ ಸೇರ್ಕೊಂಡು ಏನೇನೋ ಆಟ ಆಡ್ತಾ ಇದ್ದಾರೆ. ಮನೆ ಅಂತೂ ಸಂತೆ ಥರ ಆಗೋಗ್ಬಿಟ್ಟಿದೆ. ಇನ್ನೂ ಫುಲ್ ಗ್ಯಾಂಗ್ ಇಲ್ಲ. ಫುಲ್ ಗ್ಯಾಂಗ್ ಇದ್ದಿದ್ರೆ ರೂಫೇ ಕಿತ್ಕೊಂಡು ಹೋಗ್ಬಿಟ್ಟಿರೋದೇನೋ. ಇವಾಗೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದೀವಿ. ಏನು ಅವನಿಗೆ ಬೇಕಂತ ಟೀ? ಓಹೋ, ಯೂಟ್ಯೂಬಲ್ಲಿ ಸ್ಟಾರ್ಟು. ನಿಮಿಷ ತಡೀರೋ, ಯಾರು ಬಾಚ್ಕೊಳ್ಳಂಗಿಲ್ಲ ಹೇಳಿದೀನಿ. ಇಲ್ಲ, ಯಾರು ಕೈ ಹಾಕಂಗಿಲ್ಲ ಹೇಳಿದೀನಿ. ಫಸ್ಟ್ ಹಿಂಗೆ ಒಂದ್ ಕಡೆಯಿಂದ ಎತ್ಕೋಬೇಕು. ಯಾರು ಕೈ ಹಾಕಂಗಿಲ್ಲ. ಆಡಿ ಬೆಳಗ್ಗೆಯಿಂದ ಬರೀ ಮಕ್ಕಳನ್ನೇ ಆಟ ಆಡ್ಸಿದಾಯ್ತಾಯಿತು. ಇವಾಗ ನಾವು ದೊಡ್ಡವರೆಲ್ಲ ಸೇರಿಕೊಂಡು ನಮ್ಮ ಚೈಲ್ಡ್ಹುಡ್ ಗೇಮ್ನ ಆಡ್ತಾ ಇದ್ವಿ. ಡಾಂಕಿ ಮಂಕಿ ಅಂತ ಈ 4 ಬಾಕ್ಸ್ ಹಾಕ್ಕೊಂಡು ಓಡಾಡ್ಕೊಂಡು ಆಡ್ತಾರಲ್ಲ, ಅದು ಲಿಟ್ರಲಿ ಒಳ್ಳೆ ಸೂಪರ್ ಡೂಪರ್ ಎಕ್ಸಸೈಸ್ ಆಯಿತು. ಎಲ್ರಿಗೂ ಸಖತ್ತಾಗಿ ಒಂದು 10 ರೌಂಡ್ಸ್ ಏನೋ ಆಡಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಫುಲ್ ಲಿಟ್ರಲಿ ಸ್ವೆಟ್ ಆಗ್ತಾ ಇದ್ದೀವಿ ನೋಡಿ. 2 ಡೇಸ್ ಅಂತೂ ಈ ವೀಕೆಂಡ್ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು ನಮಗೆ. ಎಲ್ಲ ಫೈನಲಿ ಟಯರ್ಡ್ ಆಗಿ ಇವಾಗ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತರಿಸ್ಕೊಂಡು ಎಲ್ಲ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟೋ ದಿನಗಳಾಗೋಗಿತ್ತು ಹಿಂಗೆ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಿ. ಇನ್ನೂ ಫುಲ್ ಗ್ಯಾಂಗ್ ಸೇರಿಬಿಟ್ಟಿದ್ರೆ ಅಂತೂ ಮನೆ ಅದೇ ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ರೂಫ್ ಎಗ್ರೋಗಿರೋದು ಹಂಗಿರೋದು. ಮನೆ ಫಸ್ಟ್ ಹೋಗಿ ಐಸ್ ಕ್ರೀಮ್ ಪಾರ್ಟಿ. ಇವಾಗ ದುಡ್ಡು ಎಣಿಸ್ತಾವ್ರೆ ಐಸ್ ಕ್ರೀಮ್ ಕೊಡ್ತಾರೇನೋ ಅಂದರೆ. ಹಂಗ ಇಲ್ಲಿ ಐಸ್ ಕ್ರೀಮ್ ಇದನ್ನ ಫುಲ್ ತೆಗೆದ್ಬಿಟ್ಟು ಹಿಂಗೆ ಕಟ್ ಮಾಡ್ಬೇಕಲ್ವಾ? ಅದು ಮೆಲ್ಟ್ ಆಗೋಗೈತಲ್ಲ ದೀಪು. The next morning. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಊರಲ್ಲಿ ನಮ್ಮ ಈ ರೊಟೀನ್ ಎಲ್ಲ ಕಂಪ್ಲೀಟ್ ಇವಾಗ ಚೇಂಜ್ ಆಗೋಗ್ಬಿಟ್ಟಿದೆ. ಇವಾಗ ನೋಡಿದ್ರಲ್ಲ, ನಮ್ಮ ಡ್ಯಾಡಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು. ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ನಾನು ಮನ್ನು ಎದ್ದೇಳೋ ಅಷ್ಟೊತ್ತಿಗೆ ನಮ್ಮ ಊರಲ್ಲಿ ಪೂಜೆ ಆಗಿ ತಿಂಡಿನೂ ಆಗೋಗ್ಬಿಟ್ಟಿರತ್ತೆ. 9-9:30 ಒಳಗಡೆ ಎಲ್ಲ ನಾವು ಎದ್ದೇಳೋದೇ 9:30-10 ಗಂಟೆಗೆ. ಅದನ್ನೇ ಯಾವಾಗೂ ಹೇಳ್ತಾ ಇರ್ತಾರೆ, ನೀವೇನಪ್ಪ ಬೆಂಗಳೂರು ಜನಗಳು 10 ಗಂಟೆ ಆದರೂ ಎದ್ದೇಳಲ್ಲ ಅಂತ. ನಾವು ಮಲಗೋದು ಲೇಟು, ಎದ್ದೇಳೋದು ಲೇಟು. ಇಲ್ಲಿನೂ ಮಲಗೋದೇನು ತುಂಬ ಬೇಗ ಮಲಗಲ್ಲ. 11 ಗಂಟೆ 11:30 ಮಲ್ಕೊಂತಾರೆ. ಬಟ್ ಬೇಗ ಎದ್ಬಿಡ್ತಾರೆ. ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಟೈಮ್ ಸಿಗತ್ತಲ್ಲ, ಅವಾಗ ಒಂಚೂರು ನಿದ್ದೆ ಹೊಡ್ಕೊಂತಾರೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಒಳಗಡೆಗೆ. ನಂದು ಇನ್ನೂ ಕಾಫಿ ಆಗಿಲ್ಲ. ಈಗ ಜಸ್ಟ್ ಎದ್ದು ಬಂದು ಫ್ರೆಶನ್ ಅಪ್ ಆಗಿ ಡ್ಯಾಡಿ ಪೂಜೆ ಮಾಡ್ತಾ ಇದ್ರಲ್ಲ, ಸುಮ್ಮನೆ ಕೂತಿದೆ. ಸೊ ನಾವು ಡ್ಯಾಡಿ ಏನಲ್ಲ, ಏನೋ ಈಗ ಕ್ಯಾಮ್ರಾ ಮುಂದೆ ಬರ್ತಾ ಇದೆ ಅಷ್ಟೇ, ಡ್ಯಾಡಿ ಅಂತ. ನಾನು ಹೇಳೋದು ನಮ್ಮ ಅಪ್ಪಂಗೆ ಅಣ್ಣ ಅಂತ. ಸೊ ನಮ್ಮ ಅಣ್ಣ ಪೂಜೆ ಮಾಡಿ ಕೂತಿದ್ದಾರೆ. ನಮ್ಮಮ್ಮ ಕಾಫಿಗೆ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಕಾಫಿ ಕುಡಿದ್ಬಿಟ್ಟು ಗಂಧದ ಪೌಡ್ರು ಪ್ಯಾಕ್ ಹಾಕೋಣ ಫೇಸಿಗೆ ಅಂತ. ಫೇಸ್ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿದೆ, ಜೊತೆಗೆ ಒಂಥರ ಸ್ಕಿನ್ ಎಲ್ಲ ಇದಾಗೋಗ್ಬಿಟ್ಟಿದೆ ಇತ್ತೀಚೆಗೆ ಆಗಿದ್ದು ಹೆಲ್ತ್ ವೇರಿಯೇಷನ್ ಇಂದ. ಹಂಗಾಗಿ ನಮ್ಮ ಅಕ್ಕ ನೆನ್ನೆ ಗಂಧದ ಪೌಡ್ರನ್ನ ತರಿಸಿಟ್ಟಿದ್ದಾರೆ. ದಿನ ಬಿಟ್ಟು ದಿನ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಡೈಲಿ ಹಚ್ಚಿ ಒಂದು ಸ್ವಲ್ಪ ದಿನ ಅದು ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಟೈಟ್ನೆಸ್ ಬರಲಿ ಅಂತ. ಇವಾಗ ಹೋಗಿ ಫಸ್ಟು ಗಂಧದ ಪುಡಿ ಹಚ್ಕೊಂಡು ಆಮೇಲೆ ಕಾಫಿ.
ಗಂಧದ ಪುಡಿ ಜೊತೆಗೆ ಒಂಚೂರು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಹಾಕಿದ್ದೀನಿ. ಇವಾಗ ಇದನ್ನ ಒಂದು ಹಾಫ್ ಆನ್ ಅವರ್ ಡ್ರೈ ಮಾಡಿಸ್ಬೇಕು. ನಮ್ಮಮ್ಮ ಮಾಡಿದ್ದು ಮಟನ್ ಟೇಸ್ಟ್ ಇರೋ ಚಿಕನ್ ಸಾಂಬಾರಲ್ಲಿ ಚೆನ್ನಾಗಿ ಊಟ ತಿನ್ಬಿಟ್ಟು ಮಲಗಿದವಳು ಇವಾಗ ಎದ್ದು ಆಫೀಸ್ ಲಾಗಿನ್ ಮಾಡಿದ್ದೀನಿ. ಫಂಕ್ಷನಿಗೆ ಮೊನ್ನೆ ಭಟ್ರು ಮಾಡಿದ್ರಲ್ಲ ಮಸಾಲ ಪೌಡರು, ಅದನ್ನ ಹಾಕ್ಬಿಟ್ಟು ನೆನೆ ಚಿಕನ್ ಸಾಂಬಾರು ಮಾಡಿದ್ದಾರೆ. ಅದು ಮಟನ್ ಮಸಾಲ ಥರ ಏನೋ ಮಾಡಿದ್ದಾರೆ. ಲಿಟ್ರಲಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಟೇಸ್ಟೇ ಇತ್ತು. ಯಾರಿಗೂ ಇಷ್ಟನೇ ಆಗಿಲ್ಲ ನನಗೆ. ಅದೇನೋ ಟೇಸ್ಟೇ ಸಿಕ್ಕಿಲ್ಲ ಮಮ್ಮಿ. ನಿಂಗೆ ಹೇಳ್ತಾ ಇರೋದು. ನೀನು ಅಲ್ಲಿ ತೆಗೆದ್ಬಿಟ್ರೆ ನಾನು ಇಲ್ಲೆಂಗೆ ತೆಗಿಲಿ? ಸೀರೆ ತಗೋತೀವಿ ಉಳ್ಕೊಂಡು ಬೆಳಗ್ಗೆ. ನಮ್ಮಮ್ಮಿಗೆ ಸೀರೆ ಮೇಲೆ ಸೀರೆ, ಸೀರೆ ಮೇಲೆ ಸೀರೆ ಗಿಫ್ಟ್ಗಳು ಬಂದಿದ್ದಾವೆ. ಇವಾಗ ನಮ್ಮ ಅಕ್ಕ ಆ್ಯನಿವರ್ಸರಿ ಸೀರೆ ಎಷ್ಟು ಬಂದೈತೆ? ಭವ್ಯ ಕೊಡ್ಸೋದು ನಮ್ಮ ಅಪ್ಪನ ಮನೆ ಒಂದು ಕೊಡ್ಸೋರು ಅಷ್ಟು ಬಿಟ್ಟು ಯಾವ ಅವ್ರ ಅಪ್ಪನ ಮನೆ ಸೀರೆ ಕೊಡ್ಸೋರು. ಅದನ್ನು ಅವ್ರ ಭವ್ಯ ನಮ್ಮ ಅಕ್ಕ ಕೊಡ್ಸಿರೋ ಸೀರೆ ನಮ್ಮ ಅಕ್ಕ ಕೊಡ್ಸೇನೆ ಅಲ್ಲೇ 20 days ಆಯಿತು, ಇನ್ನೂ ಬ್ಲೌಸ್ ಹೊಲ್ಸಿಲ್ಲ. ಅವ್ರ ಅಪ್ಪನ ಮನೆ ಕೊಡ್ಸಿರೋ ಸೀರೆನ ಬ್ಲೌಸ್ ಹೊಲ್ಸ್ಕೊಳಕ್ಕೆ ಹೋಯ್ತವ್ರೆ. ಎಲ್ಲ ಅದು ಭವ್ಯ ಕೊಡ್ಸಿರೋ ಸೀರೆ ಎರಡು ಅಲ್ಲೇ ಐತಾ? ತೋರಿಸ್ತೀನಿ ತಡಿ. ಎಲ್ಲರಿಗೂ ತೋರಿಸ್ಬಿಡ್ತೀವಿ ಈಗಲೇ. ಅದನ್ನೇನು ಸರ್ಪ್ರೈಸ್ ಆಗಿ ಬರೀ ತೋರಿಸ್ಬೇಕಂತ ನೋಡಿ ನಾವು ಅಮ್ಮನ ಸೀರೆನ. ಇಷ್ಟರಲ್ಲೇ ಆ್ಯನಿವರ್ಸರಿ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಅಪ್ಪ ಅಮ್ಮಂದು. ಅದಕ್ಕೆ ನಮ್ಮ ಅಕ್ಕ ಸ್ಯಾರಿ ಗಿಫ್ಟ್ ಮಾಡಿದ್ದಾಳೆ. ಆವಾಗಲೇ ತಂದು ಕೊಟ್ಟಿದ್ದಾಳೆ, ಬೇಗ ಹೊಲಿಸ್ಕೋ ಬ್ಲೌಸ್ನ ಅಂತ. ಆ್ಯಕ್ಚುಲಿ ನಮ್ಮ ಹಂಸಿಕನ್ ಫಂಕ್ಷನ್ ಅಷ್ಟೊತ್ತಿಗೆ ಬ್ಲೌಸ್ ಹೊಲಿಸ್ಕೊಳಮ್ಮ, ಅಡ್ವಾನ್ಸ್ ಆಗಿ ಹಾಕೋಬಿಡು ಅಂತ ತಂದು ಕೊಟ್ಲು. ಬಟ್ ನಾವು ಮಮ್ಮಿಗೆ ಹೋಗೋಕ್ಕೇ ಆಗಲಿಲ್ಲ, ಬ್ಲೌಸ್ ಹೊಲ್ಸಕ್ಕೆ ಟೈಮೇ ಸಿಗಲಿಲ್ಲ ಹೋಗಿ ಸ್ಟಿಚಿಂಗ್ ಕೊಡೋದಕ್ಕೆ. ಸೊ ಅದಕ್ಕೆ ಇವಾಗ ಹೋಗಿ ಕೊಡೋಣ ಅಂತ ಅನ್ಕೊಂತಿದ್ದಾರೆ. ಅದನ್ನ ಕೊಡಲ್ಲ ಅಂತೆ. ಸೊ ಇನ್ನೊಂದು ಸೀರೆ ಬಂದಿದೆಯಲ್ಲ ಅದನ್ನ ಕೊಟ್ಟು ನೋಡ್ತೀನಿ. ಯಾರೋ ಇವರು ಹೊಸಬ್ರು ಟೈಲರ್, ಅವ್ರೇನಾದ್ರು ಅದನ್ನ ಚೆನ್ನಾಗಿ ಹೊಲಿದ್ರೆ ಆಮೇಲೆ, ಇದು ಕಾಸ್ಟ್ಲಿ ಸೀರೆ ಸ್ವಲ್ಪ, ಅದಕ್ಕೆ ಇದನ್ನ ಆಮೇಲೆ ಕೊಡ್ತೀನಿ ಅಂತ. ಬನ್ನಿ ನೋಡೋಣ. ಇದು ನಮ್ಮ ಸಿಲ್ಕ್ ಸ್ಯಾರಿ ಇಡೋ. ಇದು ನಾನು ಮೊನ್ನೆ ಫಂಕ್ಷನ್ಗೆ ಹಾಕ್ಕೊಂಡಿದ್ದು. ಯಾವುದಮ್ಮ ಇದಾ? ನಾರ್ಮಲ್ ಸೀರೆ. ಇದು ನಮ್ಮ ಮಮ್ಮಿ ತವ್ರ ಮನೇಲಿ ಕೊಡ್ಸಿರೋದು ರೀಸೆಂಟಾಗಿ. ಸಿಂಪಲ್ ಸೀರೆ, ರೆಗ್ಯುಲರ್ ವೇರು. ಸೊ ಇವಾಗ ಇದಕ್ಕೆ ಬ್ಲೌಸ್ ಹೊಲ್ಸಕ್ಕೆ ಹೋಗ್ತಾವ್ರೆ. ಇದನ್ನೇನಾದ್ರು ಚೆನ್ನಾಗಿ ಹೊಲಿದ್ರೆ ನಮ್ಮ ಅಕ್ಕ ಕೊಡ್ಸಿರೋ ಸೀರೆ ತೋರಿಸ್ತೀನಿ. ಇದು ನನ್ನ ಸ್ಯಾರಿ, ಸಿಲ್ಕ್ ಸ್ಯಾರಿ. ಮೊನ್ನೆ ಫಂಕ್ಷನ್ಗೆ ಹಾಕೊಂಡಿದ್ನಲ್ಲ, ಇಲ್ಲೇ ಬಿಟ್ಟಿದ್ದೀನಿ. ಬೆಂಗಳೂರಿಗೆ ಹೋದಾಗ ತಗೊಂಡೋಗ್ಬೇಕು. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಹೆಂಗಿದೆ ಅಂತೇಳಿ. ಕಲರ್ ಕಾಂಟ್ರಾಸ್ಟ್ ಅಂತೂ ಸಖತ್ತಾಗಿದೆ. ನಾವು ಅಮ್ಮಂಗೆ ಚೆನ್ನಾಗಿ ಕಾಣುತ್ತೆ. ಹಿಂಗಿದೆ ಇದು ಸ್ಯಾರಿ. ಚೆನ್ನಾಗಿದೆ ಕಲರ್ ಕಾಂಟ್ರಾಸ್ಟ್, ನಂಗೆ ತುಂಬ ಇಷ್ಟ ಆಯಿತು. ನನಗೂ ಚೆನ್ನಾಗೇ ಕಾಣ್ತಾ ಆಯ್ತಮ್ಮ. ಇಷ್ಟು ದಿನ ಶೆಕೆ ಅಂತ ಓಡಾಡ್ಕೊಂಡಿದ್ದಿದ್ದೆ ಆಯಿತು. ಇವತ್ತೆಷ್ಟು ಥಂಡಿ ಗಾಳಿ ಹೊಡಿತಾ ಇದ್ದಾರೆ. ಮನೆ ಒಳಗಡೆಗೂ ತಣ್ಣು ಗಾಳಿ ಬೀಸ್ತಾ ಇದೆ. ಫುಲ್ ವಿಂಡೋ ಡೋರ್ಗಳು ಎಲ್ಲ ಕ್ಲೋಸ್ ಮಾಡಿ ಕುತ್ಕೊಂಡಿದ್ದಾಗಿದೆ. ಮನು ಜೊತೆ ಮಾತಾಡಿನೇ ಸುಮಾರು ಟೈಮ್ ಆಗೋಯ್ತು. ಅದಕ್ಕೆ ಮನು ಕಾಲ್ ಮಾಡೋಣ ಅಂತ ಎದ್ದು ಬಂದಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ಬೆಂಗಳೂರಲ್ಲಂತೂ ಬಿಡ್ದಂಗೆ ಮಳೆ ಬರ್ತಾ ಇದೆಯಂತ ಅದನ್ನೇ ಹೇಳ್ತಾ ಇದ್ರು. ನೋಡಿ ಕಾಲ್ ಮಾಡಿ ಕೇಳೋಣ ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ ಅಂತ. ತೆಗಿತಾನೆ ಇಲ್ಲ ಫೋನ್. ನಿಮ್ಮನು ಫೋನ್ ತೆಗಿಲೇ ಇಲ್ವಾ? ಚಳಿ ಅಂದ್ಬಿಟ್ಟು ಚಿಪ್ಸ್ ತರಿಸ್ಕೊಂಡಿದ್ದೆ, ಬಾಳೆಕಾಯಿ ಚಿಪ್ಸ್ ತನ್ನಿ ಅಂತ. ಏನೋ ಇನ್ನೂ ನಾನು ಟೇಸ್ಟೇ ಮಾಡಿಲ್ಲ. ನಮ್ಮ ಅಕ್ಕ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಚೆನ್ನಾಗಿಲ್ವೇನಕ್ಕ ಇದು? ಅಕ್ಕಯ್ಯ ಫುಲ್ ಮಲ್ಕೊಬಿಟ್ಟವಳೆ ನಮ್ಮ ಅಕ್ಕ, ನಿದ್ದೆ ಹೊಳಿತಾವಳೆ ಚಳಿಗೆ. ಊಟ ಮಾಡೋಕ್ಕೂ ಮನಸ್ಸಾಗಲ್ಲ ಈ ಥರ ಕ್ಲೈಮೇಟ್ ಇದ್ದಾಗ. ಏನಾದ್ರು ಖಾರ ಬಿಸಿ ತಿನ್ನಬೇಕು ಅಂತ. ಆ್ಯಕ್ಚುಲಿ ಬಾಳೆಕಾಯಿ ಚಿಪ್ಸು ನನ್ನ ಫೇವ್ರೆಟ್. ಚೆನ್ನಾಗೇ ಇದೆ. ಅದ್ಯಾಕೆ ನಮ್ಮ ಅಕ್ಕ ಚೆನ್ನಾಗಿಲ್ಲ ಅಂದ್ರೆ ಗೊತ್ತಿಲ್ಲ ನನಗೆ. ಆವಾಗಲೇ ಕಾಲ್ ತೆಗಿಲಿಲ್ಲಮ್ಮನು, ಇವಾಗ ಕಾಲ್ ಮಾಡ್ತಾವ್ರೆ. ಹಲೋ, ಏನಪ್ಪ? ಏನು ಮಾಡ್ತಾ ಇದ್ದೆ? ಅದೇನದು ಎತ್ತಿಟ್ಕೊಂಡಲ್ಲ? ಏನದು? ಏನು ಮಾಡ್ತಾ ಇದ್ದೆ? ಫೋನ್. ಹಾಂ, ಬಂದು ಕುಂತಿದ್ದೀನಿ. ಈಗ ಹೋಗಿ ಆಚೆ ಕಡೆಯಿಂದ ಒಂದಷ್ಟು ಐಟಮ್ ತರಬೇಕು. ಏನು ಐಟಮು? ಬ್ರೆಡ್, ಮಸ್ಕಿಟೋ ರೆಪಲೆಂಟು, ಪಕೋಡ. ನಾನು ತಿಂತಾಯಿದ್ದೀನಿ. ತಡಿ, ಒಂದು ನಿಮಿಷ, ವಾಲ್ಯೂಮ್ ಜಾಸ್ತಿನೇ ಐತಲ್ಲ. ನಾನು ಏನು ತಿಂತಾಯಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಬಾಳೆಕಾಯಿ ಚಿಪ್ಸ್ ತಿಂತಾಯಿದ್ದೀನಿ. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮತ್ತು ಆವಾಗಲೇ ಯಾಕೆ ಕಾಲ್ ತೆಗಿಲಿಲ್ಲ? ಹೇಳಿಲ್ವಾ ಫ್ರೆಶನ್ ಅಪ್ ಆಗ್ತಾ ಇದೆ ಅಂತ? ಓ ಹಂಗೆ, ಅದಕ್ಕೆ ಫುಲ್ಲು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಾ ಇದ್ದೀರಾ. ಹೌದು, ಕೊಳೆ ಎಲ್ಲ ಹೋಯ್ತು ಅದಕ್ಕೆ. ತಲೆನೋವು ಬಿಡ್ತಾನೆ ಇಲ್ಲ ಮನು. ಏನ್ ಮಾಡಕ್ಕಾಗಲ್ಲ, ತಲೆನೋವು ಬಿಡ್ಲಿಲ್ಲ ಅಂದ್ರೆ ನೀನ್ ತಲೆನ್ ಬಿಡ್. ನಾನೇ ತಲೆನ ಬಿಟ್ಬಿಡು ಅಂತೀಯಾ? ಅದೇ ಕಾಯ್ತಾ ಇರ್ತೀಯ ನೀನಲ್ವಾ? ಹೌದು, ಅಬ್ಸಲ್ಯೂಟ್ಲಿ.
moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.